ನಡೆ ಏನಿಲ್ಲ ಸರ್, ನಮ್ಮ ಪಾಣಿ ನಾವಿರ್ತೀವಿ, ಅವ್ರ ಪಾಣಿ ಅವ್ರಿಲ್ಲಿ ಸರ್. ಮಾನಹಾನಿಗೆ ಮಾನನಷ್ಟ ಮೊಕದ್ದಮೆ 100% ಆಗ್ತೀವಿ ಸರ್. ಸರ್ ಯಾರ್ಯಾರು ನನಗೆ FIR ಮಾಡಿದಾರೋ ಅವ್ರ ಮೇಲೆ ಹಾಕ್ತೀನಿ ಸರ್. ಹೌದು ಸರ್, ಅವ್ರ ಮಗ ನನ್ನ ಮೇಲೆ ಎದುರಿಸಿದಾರಂತಲ್ಲ, ನಾವೇನೋ ಅವ್ರಿಗೆ ಥ್ರೆಟನ್ ಮಾಡಿದೀವಿ ಅಂತ. ನಾವೇನು ಥ್ರೆಟನ್ ಮಾಡೋಣ ಸರ್ ಅವ್ರಿಗೆ? ಇಟ್ ಇಸ್ ಇಂಪಾಸಿಬಲ್ ಅಲ್ಲ ಸರ್. ಜಗದೀಶ್ ಅವ್ರ ನಿಮ್ ಜೊತೆ ಚೆನ್ನಾಗಿದ್ದವರು, ಇಂಡಸ್ಟ್ರಿ ಅವ್ರ ಜೊತೆ ಕೂಡ ತುಂಬಾ ಚೆನ್ನಾಗಿದ್ರು ಅಂತ ಹೇಳಿ ಮಾತುಕತೆಗಳಿತ್ತು. ಇದ್ರ ನಡುವೆ ಇವೆಲ್ಲದರ ನಡುವೆ ದರ್ಶನ್, ಪವಿತ್ರ ಗೌಡ ಇವೆಲ್ಲ ಹೆಸರುಗಳು ಸರ್. ಪವಿತ್ರ ಗೌಡ ಹೆಸರು ಒಂದ್ ಸೆಕೆಂಡ್ ನಾನು ಹೇಳ್ತೀನಿ ಸರ್. ಸರ್ ಏನಾಯ್ತು ಅಂದ್ರೆ ಇದ್ರ ವಿಚಾರ ಎಲ್ಲರೂ ತಿಳ್ಕೋಬೇಕು ಇಲ್ಲ ಸರ್. 60 ಕೋಟಿ ನಾ ತಿಂದೆ ಅಂತ ವಾರಕ್ಕೊಂದು ಕಂಪ್ಲೇಂಟ್ ಕೊಡೋರು. ಅವ್ರ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಜಗದೀಶ್ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಇದೆ ಪವಿತ್ರ ಗೌಡ ಅವ್ರಿಗೆ 2 ಕೋಟಿ ಕೊಟ್ಟಿದ್ದೀನಿ ಅಂತ. ನಾನು ಅದನ್ನು ತೆಗೆದು ಹೈಲೈಟ್ ಮಾಡೋದು. ಪವಿತ್ರ ಗೌಡ ಒಬ್ಬರದೇ ಅಲ್ಲ, 37 ಜನ ಅವ್ನು ದುಡ್ಡು ಕೊಟ್ಟಿದ್ದಾನೆ ಅಂತ ನಾನು ಕೊಟ್ಟಿದ್ದೀನಿ. ಅವನು ಬರ್ಬೇಕು 37 ಜನದಿಂದ ಅಂತ. ಅದ್ರಲ್ಲಿ ಪವಿತ್ರ ಗೌಡ ಅಂತ ಹೈಲೈಟ್ ಆಗಿದೆ ಅಷ್ಟೇ. ಇಟ್ ಈಸ್ ಅವನ್ ರೆಗ್ಯುಲರ್ ಬಿಸ್ನೆಸ್ ಇರ್ಬೋದು ಸರ್. ವಿ ಡೋಂಟ್ ನೋ ವಾಟ್ ಇಸ್ ಇಟ್. ಒಟ್ಟಲ್ಲಿ ದುಡ್ಡು ಹೋಗಿರೋದು ನಿಜ. ಇಲ್ಲ ಸರ್, ಬ್ಯಾಲೆನ್ಸ್ ಶೀಟ್ ಇದೆ ಸರ್. ಅವ್ರ ಬ್ಯಾಲೆನ್ಸ್ ಶೀಟ್ ರಿಫ್ಲೆಕ್ಟ್ ಆಗಿದೆ. ಇಲ್ಲ ಸರ್, ಅವ್ರ ಸ್ವಂತ ದುಡ್ಡು ಸರ್. ಅವ್ರ ಸ್ವಂತ ದುಡ್ಡು ಸರ್. ಸರ್ ಸೌಂದರ್ಯ ಕನ್ಸ್ಟ್ರಕ್ಷನ್ ಹೆಸರು ಆರ್ ಜಗದೀಶ್ ಅಕೌಂಟ್ ಇಂದ ಹೋಗಿದೆ ಸರ್. ಎಷ್ಟು ಜನಕ್ಕೆ ಹೋಗಿತ್ತು ಸರ್? ಅರ್ಥ ಆಗಿಲ್ಲ ಸರ್. ಸರ್ ಇಲ್ಲ ನೋಡಿ ಸರ್, ಅವ್ರು ಹೆಂಗೆ ಅಂದ್ರೆ ಸರ್, ದುಡ್ಡು ಬರೋದು ಇದೆ, ದುಡ್ಡು ಕೊಡೋದು ಇದೆ. ಸಿ ಅವ್ರ ಇಂಡಿವಿಜುವಲ್ ಐ ಡೋಂಟ್ ವಾಂಟ್ ಟು ಡಿಸ್ಕಸ್. ಯಾಕಂದ್ರೆ ಅವ್ನ ಬ್ಯಾಲೆನ್ಸ್ ಶೀಟ್ ಇದೆ, ಅವನೇ ಸೈನ್ ಹಾಕಿದ್ದಾನೆ. ಅದನ್ನ ನಾನು ಪೊಲೀಸ್ ಸ್ಟೇಷನಲ್ಲೂ ಕೊಟ್ಟಿದ್ದೀನಿ. ಈ ಪವಿತ್ರ ಗೌಡಗೆ ದುಡ್ಡು ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾತುಕತೆ ನಿಮ್ಗೆ ಇನ್ಫಾರ್ಮೇಶನ್ ಇತ್ತ ಸರ್? ಯಾವ್ದು ಕೊಟ್ಟಿದ್ದಾರೆ, ಏನೋ ಕೊಟ್ಟಿರಬಹುದು ಅನ್ನೋ ಏನೋ ಮಾಹಿತಿ ಇದೆಯಾ ನಿಮ್ಮ ಹತ್ರ? ಹೇಳ್ಕೊಂಡಿದ್ರ? ಇಲ್ಲ ಸರ್, ನಮಗೂ ಗೊತ್ತಿರಲಿಲ್ಲ. ನಾವು ಇವರು ಯಾವಾಗ 60 crores ಅಲಿಗೇಷನ್ ಮಾಡಿದ್ರು, ನಾವು ಬ್ಯಾಲೆನ್ಸ್ ಶೀಟ್ ಅಂತ ತೆಗೆದು ನೋಡಿದ್ವಿ. ಆಡಿಟರ್ ಹತ್ರ ಬ್ಯಾಲೆನ್ಸ್ ಶೀಟ್ ಇದೆ. ಬ್ಯಾಲೆನ್ಸ್ ಶೀಟ್ ತೆಗೆದು ನೋಡಿದಾಗ ಅದ್ರಲ್ಲಿ ಮೆನ್ಷನ್ ಆಗಿದೆ. ನಾವು ಅದನ್ನು ಕೊಟ್ಟಾಗ ಪೊಲೀಸರು ಅದನ್ನು ಹೈಲೈಟ್ ಮಾಡಿದ್ರು. ಹೈಲೈಟ್ ಮಾಡಿ ಅದನ್ನ ಗೊತ್ತಾಯ್ತು ಅಷ್ಟೇ ಸರ್. ನಿಮಗೆ ಕೊನೆಯ ಟೈಮ್